ಹಲೋ ಫ್ರೆಂಡ್ಸ್, ಇವತ್ತಿನ ಕೆಲಸ ಬಂದು ಯಡಿಯೂರ್ ಹತ್ರ ಜಡೆಮಸಂದ್ರ ಹತ್ರ ಮಾಡ್ತಾ ಇರೋದು. ಇದು ಬೋರ್ವೆಲ್ಲು 550 ಅಡಿ ಅಂತೆ, 80 ಅಡಿ ಕೇಸಿಂಗ್ ಅಂತೆ. ಕೇಸಿಂಗ್ ಹಾಕಿರಲಿಲ್ಲ, 80 ಅಡಿ ಕೇಸಿಂಗ್ ಹಾಕ್ಬಿಟ್ಟು ವಾಶ್ ಮಾಡ್ಕೊಡೋದು, ರಾಡ್ ಬಿಟ್ಟು ವಾಶ್ ಮಾಡಿರೋದು. ನೋಡಿ, ಇದು 7 ಇಂಚಿನ ಕೇಸಿಂಗು ಹಾಕಿರೋದು. 430 ಅಡಿಗೆ ಒಂದು ಗ್ಯಾಪ್ ಇತ್ತಂತೆ ನೀರಿಂದು. ಅಲ್ಲಿ ಬೇರೆಯವ್ರ ಕೈಯಲ್ಲಿ ಡೈನಾಮಿಟ್ ಮಾಡಿಸಿದ್ದಾರೆ. ಡೈನಾಮಿಟ್ ಮಾಡಿಸಿದ್ಮೇಲೆ ಅಲ್ಲಿ ನೀರು ಚೆನ್ನಾಗಿ ಬಂದಿದೆ 430 ಅಡಿ ಗ್ಯಾಪಿಗೆ. ಬಟ್ ಏನಂದರೆ ಬೇರೆಯವ್ರ ಕೈಲಿ ಮಾಡ್ಸೋರು ಡೈನಾಮಿಟ್ಟು. ಬಟ್ ನಮಗೆ ವಾಶ್ ಮಾಡಿಕೊಡಿ ಅಂತ ತಿಳಿಸಿದ್ರು. ಹಿಂಗಿದೆ, ಹಿಂಗೆ ಮಾಡ್ತಿದ್ದೀವಿ, ಮಾಡಿಕೊಡಿ ಅಂತ ಹೇಳಿದರು. ಕೇಸಿಂಗ್ ಹಾಕಿ 80 ಅಡಿ ಅವರಿಗೆ ವಾಶ್ ಮಾಡಿಕೊಟ್ಟಿದ್ದೀವಿ. ನೋಡಿ, ಫಸ್ಟಿಗೆ 1.5 ಇಂಚ್ ನೀರಿತ್ತಂತೆ ಬೋರ್ವೆಲಲ್ಲಿ. ಇವಾಗ ಅದು 430 ಅಡಿ ಗ್ಯಾಪ್ ಓಪನ್ ಆದಮೇಲೆ ನೀರು ಚೆನ್ನಾಗಿ ಬಂದಿದೆ. ನೋಡಿ, 550 ಅಡಿ ಬಾವಿ ಫುಲ್ ವಾಶ್ ಮಾಡಿರೋದು ರಾಡ್ ಬಿಟ್ಟು. ನೋಡಿ, ನೀರು ಚೆನ್ನಾಗಿ ಬಂದಿದೆ. ಇವಾಗ ಫೇಸ್ಬುಕ್ಕಲ್ಲಿ ನೋಡಿ ನಮಗೆ ಕಾಲ್ ಮಾಡಿ ತಿಳಿಸಿದ್ದೀವರು. ಯಡಿಯೂರ್ ಹತ್ರ ಇವ್ರದ್ದು ಜಡೆಮಸಂದ್ರ ಅಂತ ಊರು. ಸಿದ್ಧಲಿಂಗೇಶ್ವರ ದೇವಾಲಯ ಹತ್ರ ನಿಯರ್, ಅಲ್ಲಿಂದ ಹತ್ರ ಆಗುತ್ತೆ ಅವರಿಗೆ. ನೋಡಿ, ಇದೇ ಥರ ಏನಾರ ಮಾಹಿತಿ ಇದ್ರೆ ತಿಳಿಸಿ. ಕೇಸಿಂಗ್ ಆಗೋದು, ಇನ್ನರ್ ಕೇಸಿಂಗ್ 6 ಇಂಚಿಂದು, ಮೋಟ್ರ್ ಬಿದ್ದೋಗಿರೋದು, ಪೈಪು, ಪೈಪು ಜಾಮ್ ಆಗಿದ್ರೆ ಎಲ್ಲ ತಿಳಿಸಿ.